ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಇನ್ನೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಸಂಕಷ್ಟ ತಪ್ಪಿದಲ್ಲ, ನಿಮ್ಮ ತಂದೆ ತಾತನ ಆಸ್ತಿ ಇನ್ನೂ ನಿಮ್ಮ ಹೆಸರಿಗೆ ಬದಲಾಗಿಲ್ಲವೇ? ದಯವಿಟ್ಟು ಈ ಕೂಡಲೇ ಈ ಕೆಲಸ ಮಾಡಿ. ಅಂದರೆ ನಿಮ್ಮ ತಂದೆ ಅಥವಾ ತಾತನ ಆಸ್ತಿ ಯಾರಿಗಾದರೂ ನಿಮ್ಮ ಹೆಸರಿಗೆ ಇನ್ನೂ ಬದಲಾಗಿಲ್ಲ ಅಂದರೆ, ನಾನು ಕೊಟ್ಟಿರುವ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ, ನಿಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ನಮ್ಮ ತಾತನ ಕಾಲದ ಜಮೀನಿದೆ, ಆದರೆ ಪತ್ರಗಳೆಲ್ಲ ಅವರ ಹೆಸರಲ್ಲೇ ಇದೆ. ಈಗ ಅದನ್ನು ನಮ್ಮ ಹೆಸರಿಗೆ ಹೇಗೆ ಮಾಡಿಕೊಳ್ಳುವುದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕರ್ನಾಟಕದ ಸಾವಿರಾರು ಕುಟುಂಬಗಳ ಸಾಮಾನ್ಯ ಅಳಲಾಗಿದೆ. ಪೂರ್ವಿಕರ ಆಸ್ತಿ ಕೇವಲ ಮಣ್ಣು, ಅದು ನಮ್ಮ ಹಿರಿಯರ ಬೆವರು ಮತ್ತು ನಮ್ಮ ಅಸ್ತಿತ್ವದಲ್ಲಿ ಇರಬೇಕು. ಆದರೆ ಸರಿಯಾದ ದಾಖಲೆಗಳಿಲ್ಲದೆ ಅಥವಾ ಸಮಯಕ್ಕೆ ಸರಿಯಾಗಿ ಖಾತೆ ಬದಲಾವಣೆ ಆಗದೆ ಎಷ್ಟೋ ಜನರು ತಮ್ಮ ಹಕ್ಕಿನ ಆಸ್ತಿಯಿಂದ ವಂಚಿತರಾಗಿದ್ದಾರೆ. ಅಥವಾ ತಂದೆ ಅಥವಾ ತಾತ ತೀರಿಕೊಂಡ ನಂತರ ಆಸ್ತಿಯ ಪಹಣಿ ಅವರ ಹೆಸರಿನಲ್ಲೇ ಉಳಿದಿದ್ದರೆ ಮುಂದೊಂದು ದಿನ ದೊಡ್ಡ ಕಾನೂನು ಎದುರಾಗಬಹುದು. ಚಿಂತಿಸಬೇಡಿ ಫ್ರೆಂಡ್ಸ್, ಮೂಲ ದಾಖಲೆಗಳು ಕಳೆದು ಹೋಗಿದ್ದರೂ ಪಹಣಿಯಲ್ಲಿ ಹಿರಿಯರ ಹೆಸರಿದ್ದರೆ ಸಾಕು, ಆಸ್ತಿಯನ್ನು ನಿಮ್ಮ ವಶಕ್ಕೆ ಪಡೆದುಕೊಳ್ಳಬಹುದು. ಅದು ಹೇಗೆ ಅಂತ ಹೇಳ್ತೀನಿ, ಸಂಪೂರ್ಣವಾಗಿ ವಿಡಿಯೋ ನೋಡಿ. ಪೂರ್ವಜರ ಆಸ್ತಿ ನಿಮ್ಮ ಹೆಸರಿಗೆ ವರ್ಗಾಯಿಸಲು ಸರಳ ಮಾರ್ಗದರ್ಶಿಯನ್ನು ನಾನು ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಪೂರ್ವಜರ ಹೆಸರಿನಲ್ಲಿರುವ ಆಸ್ತಿ ಪಾವತಿ ಖಾತೆಯ ಮೂಲಕ ವಾರಸುದಾರರ ಹೆಸರಿಗೆ ಬದಲಾಯಿಸುವ ಕ್ರಮಗಳನ್ನು ಈ ಮಾಹಿತಿ ಒಳಗೊಂಡಿದೆ. ಮೂಲ ದಾಖಲೆಗಳು ಇಲ್ಲದಿದ್ದರೂ ಕಂದಾಯ ಇಲಾಖೆಯ ಮೂಲಕ ಹೇಗೆ ಹಕ್ಕನ್ನು ಪಡೆಯಬಹುದು ಎಂದು ವಿವರಿಸಿದ್ದೇನೆ. ದಯವಿಟ್ಟು ಇದನ್ನು ಫಸ್ಟು ನೀವು ರೆಡಿ ಮಾಡ್ಕೊಳ್ಳಿ. ವಂಶವೃಕ್ಷ ಮತ್ತು ಮರಣ ಪ್ರಮಾಣ ಪತ್ರ ನೋಡಿ ಫ್ರೆಂಡ್ಸ್, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಕೇಳಿ. ವಂಶವೃಕ್ಷ ಮತ್ತು ಮರಣ ಪ್ರಮಾಣ ಪತ್ರವನ್ನು ನೀವು ಫ್ಯಾಮಿಲಿ ಟ್ರೀ ಆ್ಯಂಡ್ ಡೆತ್ ಸರ್ಟಿಫಿಕೇಟನ್ನು ನೀವು ಕಾನೂನುಬದ್ಧ ವಾರಸುದಾರರದು ಎಂದು ಸಾಬೀತುಪಡಿಸಿಕೊಳ್ಳಲು ಈ ಎರಡು ದಾಖಲೆಗಳು ಅತ್ಯಗತ್ಯವಾಗಿದೆ. ಸಿದ್ಧತೆ ಮತ್ತು ಅಗತ್ಯ ದಾಖಲೆಗಳು. ಹಳೆಯ ದಾಖಲೆಗಳ ಶೋಧನೆ. ಉಪನೋಂದಣಿ ಕಚೇರಿಯಲ್ಲಿ 30 ವರ್ಷದಿಂದ 40 ವರ್ಷಗಳ ECಯನ್ನು ತೆಗೆದುಕೊಳ್ಳಿ. ಪರ್ಯಾಯ ಪುರಾವೆಗಳು ಫ್ರೆಂಡ್ಸ್. ದಾಖಲೆಗಳಿಲ್ಲದಿದ್ದರೆ 12 ವರ್ಷಗಳ ವಿದ್ಯುತ್ ಬಿಲ್ ಅಥವಾ ತೆರಿಗೆ ರಸೀದಿಗಳನ್ನು ಸಾಕ್ಷಿಯಾಗಿ ಬಳಸಬಹುದಾಗಿದೆ. ಖಾತೆ ವರ್ಗಾವಣೆ ಬಗ್ಗೆ. ಪಾವತಿ ಖಾತೆ ವರ್ಗಾವಣೆ ಪ್ರಕ್ರಿಯೆಯಾಗುತ್ತದೆ. ಹೇಗೆ ಅಂದರೆ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ, ಸೇವಾ ಸಿಂಧು ಅಥವಾ ನಾಡ ಕಚೇರಿ ಪೋರ್ಟಲ್ ಮೂಲಕ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ. ಸ್ಥಳ ಮತ್ತು ತಪಾಸಣೆಯನ್ನು ಮಾಡ್ತಾರೆ. ಗ್ರಾಮ ಲೆಕ್ಕಿಗರು, ವಿಲೇಜ್ ಅಕೌಂಟೆಂಟ್ ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಸಾಗುವಳಿ ಅಥವಾ ವಾಸದ ಬಗ್ಗೆ ವರದಿ ನೀಡುತ್ತಾರೆ. ಖಾತೆ ಅನುಮೋದನೆ. 30 ದಿನಗಳ ನೋಟಿಸ್ ಅವಧಿಯ ನಂತರ ಯಾವುದೇ ಆಕ್ಷೇಪಣೆ ಇಲ್ಲದಿದ್ದರೆ ತಹಸೀಲ್ದಾರರು ಖಾತೆ ಬದಲಾವಣೆಯನ್ನು ಮಾಡ್ತಾರೆ. ಈ ಬ್ರಹ್ಮಾಸ್ತ್ರ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ. ಆಸ್ತಿ ನಿಮ್ಮ ಹೆಸರಿಗೆ ಬರಬೇಕಾದರೆ ನೀವೇ ನಿಜವಾದ ವಾರಸುದಾರರು ಎಂದು ಸಾಬೀತುಪಡಿಸುವುದು ಮೊದಲು ಕೆಲಸವಾಗುತ್ತದೆ. ಏನೇನು ಬರಬೇಕು ಅಂತ ಹೇಳ್ತೀನಿ ನೋಡಿ.
ಒಂದು ಮರಣ ಪ್ರಮಾಣ ಪತ್ರ ಡೆತ್ ಸರ್ಟಿಫಿಕೇಟನ್ನು ನೀವು ಮೊದಲು ರೆಡಿ ಮಾಡ್ಕೊಳ್ಳಿ. ಎರಡನೇದು ವಂಶವೃಕ್ಷ ಫ್ಯಾಮಿಲಿ ಟ್ರೀ. ನೀವು ಅವರ ಕಾನೂನುಬದ್ಧ ವಾರಸುದಾರರು ಎಂಬುದಕ್ಕೆ ತಾಲೂಕು ಕಚೇರಿ ಅಥವಾ ನಾಡ ಕಚೇರಿಯಿಂದ ದೃಢೀಕರಿಸಿದ ವಂಶವೃಕ್ಷ ಬೇಕು. ಇದರಲ್ಲಿ ತೀರಿಕೊಂಡವರ ಪತ್ನಿ, ಮಕ್ಕಳು ಎಲ್ಲರ ಹೆಸರು ಇರಬೇಕು ಫ್ರೆಂಡ್ಸ್. ಮೂರನೇದು ಗುರುತಿನ ಚೀಟಿಗಳು. ಎಲ್ಲ ವಾರಸುದಾರರ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್. ನಾಲ್ಕನೇದು ಸ್ವಯಂ ಘೋಷಣಾ ಪತ್ರ ಅಫಿಡವಿಟ್. ವಾರಸುದಾರಿಕೆ ಬಗ್ಗೆ ನೋಟರಿ ಮಾಡಿಸಿದ ಪ್ರಮಾಣಪತ್ರ. ನೋಡಿ ಫ್ರೆಂಡ್ಸ್, ಪೂರ್ವಜರ ಆಸ್ತಿಗಳು ನಿಮ್ಮ ಹೆಸರಿಗೆ ಬರಬೇಕಂದ್ರೆ ಯಾವ ದಾಖಲೆ ಬೇಕು ಅಂತ ಹೇಳ್ತಾ ಇದ್ದೀನಿ, ಇನ್ನೊಂದು ನೋಟ್ ಮಾಡ್ಕೊಳ್ಳಿ. ಮರಣ ಪ್ರಮಾಣ ಪತ್ರ ಡೆತ್ ಸರ್ಟಿಫಿಕೇಟ್. ಪ್ರಸ್ತುತ ಆಸ್ತಿಯರ ಹೆಸರಿನಲ್ಲಿದೆಯೋ ಅವರ ಮರಣದ ಪ್ರಮಾಣಪತ್ರ ಕಡ್ಡಾಯ. ವಂಶವೃಕ್ಷ ಫ್ಯಾಮಿಲಿ ಟ್ರೀ. ನೀವು ಅವರ ಕಾನೂನುಬದ್ಧ ವಾರಸುದಾರರು ಎಂಬುದಕ್ಕೆ ತಾಲೂಕು ಕಚೇರಿ ಅಥವಾ ನಾಡ ಕಚೇರಿಯಲ್ಲಿ ವಂಶವೃಕ್ಷ ಬೇಕು. ಇದರಲ್ಲಿ ತೀರಿಕೊಂಡವರ ಪತ್ನಿ, ಮಕ್ಕಳು ಎಲ್ಲರ ಹೆಸರು ಇರಬೇಕು. ಗುರುತಿನ ಚೀಟಿಗಳು. ಎಲ್ಲ ವಾರಸುದಾರರ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್. ನಾಲ್ಕನೇದು ಸ್ವಯಂ ಘೋಷಣಾ ಪತ್ರ ಅಫಿಡವಿಟ್. ವಾರಸುದಾರಿಕೆ ಬಗ್ಗೆ ನೋಟರಿ ಮಾಡಿಸಿದ ಪ್ರಮಾಣಪತ್ರ. ಫ್ರೆಂಡ್ಸ್, ಇವಿಷ್ಟು ಪೂರ್ವಜರ ಆಸ್ತಿಗಳು ನಿಮ್ಮ ಹೆಸರಿಗೆ ಬರಬೇಕು ಅಂದರೆ ಏನೇನು ಮಾಡಬೇಕು ಅಂತ ನಾನು ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೀನಿ. ಈ ಸಣ್ಣ ಮಾಹಿತಿ ಇದ್ದಲ್ಲಿ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ. ಇನ್ನೊಂದ್ಸರಿ ನೋಡ್ತಾ ಇದ್ದೀನಿ ನೋಡಿ. ಪೂರ್ವಜರ ಆಸ್ತಿ ನಿಮ್ಮ ಹೆಸರಿಗೆ ವರ್ಗಾಯಿಸಲು ಸರಳ ಮಾರ್ಗದರ್ಶಿ. ವಂಶವೃಕ್ಷ ಮತ್ತು ಮರಣ ಪ್ರಮಾಣಪತ್ರ. ಹಳೆಯ ದಾಖಲೆಗಳ ಶೋಧನೆ. ಪರ್ಯಾಯ ಪುರಾವೆಗಳು. ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್. ಮತ್ತು ಫ್ಯಾಮಿಲಿ ಟ್ರೀ. ಇವಿಷ್ಟು ಇದ್ದರೆ ಪೂರ್ವಜರ ಆಸ್ತಿ ನಿಮ್ಮ ಹೆಸರಿಗೆ ವರ್ಗಾಯಿಸಲು ಸರಳವಾಗಿ ಮಾಡ್ಬೋದಾಗಿದೆ ಫ್ರೆಂಡ್ಸ್. ನಾನು ಹಾಕಿರೋ ವಿಡಿಯೋ ಸ್ವಲ್ಪ ಜನಕ್ಕಾದ್ರು ಹೆಲ್ಪ್ ಆದರೆ ನನಗೆ ಅದೇ ಒಂದು ಸಮಾಧಾನ. ನಾನು ಹಾಕಿರೋ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ.